ಕನಸು ಕಾಣೋ ಯೋಗ್ಯತೆನೂ ಇಲ್ಲ ನನಗೆ ಅನ್ಕೊಬಿಟ್ಟಿದೆ. ಆ ಥರ ಒಂದು ಕನಸು ಕಂಡ್ರೆ ಅದು ನನ್ನ ತಪ್ಪು, ಅದು ಕಾಣೋ ಯೋಗ್ಯತೆನೂ ಇಲ್ಲ, ಅಷ್ಟು ಇಲ್ಲ ನನಗೆ ಅಂತಾನೆ ಮೇಡಮ್ ಅನ್ಕೊಂಡಿದ್ದು. ಬಟ್ ಅಂದರೆ ಒಂದು ಸತಿ ಹಂಗೆ ಬಂದರೆ ಯಪ್ಪ, ನೀವು ನನ್ನ ಜಾಗ ಇದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ. ಇಲ್ಲ ಗಿಲ್ಲಿ ಅವ್ರೆ, ಅದೇನು ಗೊತ್ತಾ, ನೀವು ಮನೆ ಒಳಗಡೆ ಇದ್ದಾಗ ನಾವು ತುಂಬಾ ಸಲ ಮಾತಾಡ್ಕೊಂಡಿದ್ವಿ, ಆಫೀಸಲ್ಲೇ ಮಾತಾಡ್ತಿದ್ವಿ ನಾವು. ಗಿಲ್ಲಿ ಬಹುಶಃ ಹೊರಗಡೆ ಬಂದ್ರೆ ಅವರು ಶಾಕ್ ಆಗ್ಬಿಡ್ತಾರೆ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಖುಷಿ ಆಗತ್ತೆ, ಇಲ್ಲಾಂದ್ರೆ ಏನೋ ಇವ್ರನ್ನೆಲ್ಲ ನೋಡಿ ಏನೋ ಒಂಥರ ಪ್ರೌಡ್ ಫೀಲ್ ಆಗತ್ತೆ ಅನ್ನೋದಕ್ಕಿಂತ ಗಿಲ್ಲಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಅಂತಾನೆ ಮಾತಾಡ್ತಾರೆ. ಅದ್ರಲ್ಲೇ ಇದೀನಿ ನಾನು, ಇನ್ನು ಅದರಿಂದ ಆಚೆನೆ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಇಷ್ಟು ಜನಗಳು ವೋಟ್ ಅನೌನ್ಸ್ ಮಾಡಿದಾಗ್ಲೇನೆ ಎಲ್ರಿಗೂ ಶಾಕ್ ಆಗ್ಬಿಟ್ಟಿತ್ತು. 37 ಕೋಟಿ ವೋಟ್ಸ್ ಅಂತಂದ್ರೆ, ಅಂದ್ರೆ ಅವ್ರು ಫಸ್ಟ್ ಟೈಮ್ ಅನೌನ್ಸ್ ಮಾಡಿದಾಗ, ಆಮೇಲೆ 45 ಕೋಟಿ ಅಂತ ಇವಾಗ ಬರ್ತಾ ಇದೆ. ಆ ವೋಟ್ ಕೇಳಿ ಏನಿಸ್ತು ನಿಮ್ಗೆ? ಯಾಕಂದ್ರೆ ನೀವೇ ಒಂದು 10-12 ಕೋಟಿ ಇರ್ಬೋದು ಅಂತ ಹೇಳಿರ್ತೀರ ಅಲ್ಲಿ. ಅದೇ ಫಸ್ಟ್ ಕೇಳಿದಾಗ ಯಾರ ಅದೃಷ್ಟ ಅಂತ ನಾನು ಆಗಿರ್ಬೇಕು, ಆಗಿದ್ರೆ ಸಾಕಪ್ಪ. ಇರು ದೇವ್ರ ಪವ್ರಿಗೆಲ್ಲ ಬೇಡ್ಕೊಬಿಟ್ಟು, ದಂಡನ್ ಮರವನ್ಗೆಲ್ಲ ಬೇಡ್ಕೊಬಿಟ್ಟು, ನಮ್ಮ ಮಳವಳ್ಳಿ ದಂಡನ್ ಮರವನ್ಗೆಲ್ಲ. ನನಗೆ ಆಗ್ಬಿಟ್ರೆ ಸಾಕನವ, ದಂಡನ್ ಮರವ, ಮುಕಟ್ ಮರವ, ಬೇವನಟ್ಟಿ ಕಾಳವ ಅನ್ಕೊಂಡ್ ದೇವ್ರನ್ನೆಲ್ಲ ಬೇಡ್ಕೊಬಿಟ್ಟೆ. ನಿದ್ದೆ ಮಾಡಿಲ್ಲ ಅವತ್ತು ನೈಟು. ಹಿಂಗ್ ಓಡಾಡ್ತೀನಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊತೀನಿ. ಯಾರು ನಾನು ಆಗಿದ್ರೆ ಸಾಕು, ನಾನು ಆಗ್ಬಿಟ್ರೆ ಸಾಕು, ಯಾರು ಆಗ್ಬಿಡ್ತಾರೋ, ಏನಾಯ್ತದೋ ಅಂತ. ಆಮೇಲೆ ಗೊತ್ತಾದ್ಮೇಲಂತೂ ಯಪ್ಪ ದೇವ್ರೆ. ಆಮೇಲೆ ಕಪ್ಪು ಹಿಂಗೆ ಅನೌನ್ಸ್ ಆದ ತಕ್ಷಣ ತಗೊಂಡು ಸ್ಟೇಜಿನ ಕೆಳಗೆ ಬಂದು ಹಿಡ್ಕೊಬ್ರು ವಿಡಿಯೋ ತೋರಿಸಿದ್ರು. ಹೊರಗಡೆ ನಿಮ್ ಕ್ರೇಜ್ ನೋಡಿ ಅಂದ್ಬಿಟ್ಟು ಕಟ್ಔಟ್ ಎಲ್ಲ ಹಾಕಿರೋದು. ಅಲ್ಲಿ ಮಲಗಿ ಹೋಗ್ಬಿಟ್ಟೆ ಹಂಗೆ. ಅಯ್ಯೋ ಏನಪ್ಪ ಇದು,